ಯಥಾ ಪ್ರಕಾರವಾಗಿ ನಾವು ಒಂದು ವಚನ ಪಾಲನೆ ಮಾಡ್ತೀವಿ. ಒಂದು 2 ದಿನದಾಗ ಮುಗಿತದೆ ಒಂದು ವಚನ. ಅದರ ಮುಂದಿನ ಕಾರ್ಯ ಅದು ಮಾಡ್ಕೊಳ್ತೇವೆ. ಯಾರಿಗೆ ಅಪ್ಪರೇ ಒಂದು ವಚನ ಹೇಳ್ತೀವಿ. ಕಿಲಾರದ ಬೊಮ್ಮನದ್ದು ವಚನ ನೋಡೋಣ. ಹೊಸ ವಚನ, ಒಂದೇ ವಚನ. ತಾ ಮಿಥ್ಯನಾದ ಮತ್ತೆ ಜಗವೆಲ್ಲವೂ ತನಗೆ ಮಿಥ್ಯೆ. ತಾ ತಥ್ಯನಾದ ಮತ್ತೆ ಜಗವೂ ತನಗೆ ತಥ್ಯ. ಅಂಗೈಯಲ್ಲಿ ಹಿಡಿದು ಕೈದು ನೋಡದೆ ಅಲಗು ಕೆಟ್ಟಿತ್ತೆಂದು ಅಲುಗುವನಂತ ತನ್ನ ತಾ ಮರೆದು ಅನ್ಯರ ವಿಷಯದಿಂದ ತನ್ನ ಕೇಳುವಂತ ಹರಿ ನಿರ್ವಹಿವ ಮರೆಯದೊಯ್ತು ಕಾಲಕರ್ಮ ವಿರಹಿತ ತ್ರಿಪ್ರಾಂತಿಕ ಲಿಂಗವು ಗಮನ ಮೇಲೆ ವಾಕ್ಯ. ತಾ ಮಿಥ್ಯನಾದ ಮತ್ತೆ ಜಗವೆಲ್ಲ ತನಗೆ ಸತ್ಯ ಮತ್ತು ಮಿಥ್ಯ ಅಂತ ಹೇಳಬಾರ್ದು. ನೀ ಸುಳ್ಳಿದ್ರೆ ಜಗತ್ತು ಸುಳ್ಳೋದು. ತಾ ಮಿಥ್ಯೆ, ನಾನು ಸುಳ್ಳಿದ್ರೆ ಜಗತ್ತು. ಮತ್ತು ನಾ ಸತ್ಯ ಇದ್ದರೆ ಅದನ್ನು ತಿಳ್ಕೊಬೇಕಾಗಿದೆ. ನೀ ಸತ್ಯ ಇದೆ ಅಂತ ತಿಳ್ಕೊಬ ಮಾತು. ತಾ ತಥ್ಯ ನಾನು ಮತ್ತೆ ಜಗವೆಲ್ಲ ತನಗೆ ಸತ್ಯ ಅಂದ್ರೆ ಜಗತ್ತು ಯಾವಾಗಲೂ ಅಲ್ಲ. ಆ ಜಗತ್ತು ಹೋಗೇ ಇಲ್ಲ. ಇವ ಅಂದರೆ ಜಗತ್ತು ಸುಳ್ಳದ ಅಂತ ಎಲ್ಲ ಒಂದು ಹೋಗುದಿಲ್ಲ. ಜಗತ್ತು ಸುಳ್ಳಲ್ಲ, ಜಗತ್ತು ಖರೇನೇ ಅದ. ನೀನು ಖರೇನೇ ಇದ್ದಿ, ನೀ ಸಾಕ್ಷಿ ಇದ್ದಿ. ಈ ಜಗತ್ತಿಗೆ ನೀನು ಸಾಕ್ಷಿ ಇದ್ದಿ. ನಿನ್ನ ಸಿಡಿಲು ಹೋಗ್ತದ, ಅದು ಹೋಯ್ತು. ಅದು ನೀ ಹೋಗಲಿ, ನೀ ಸತ್ಯ ಇದ್ದಿ. ನೀ ಎಂದು ಹುಟ್ಟಿಲ್ಲ, ನೀ ಸತ್ಯ. ಇಂಥವು ಎಷ್ಟೋ ಸಿಡಿಲುಗಳು ಹೋಗಿರ್ಬೋದು. ಹ್ಯಾಂಗೆ ಒಂದು ಮೇಲೆ ದಂಟಿರ್ತವ. ತೊಗರಿ ಬಿತ್ತನ ಹೋಗ್ತೀವಿ, ತೊಗರಿ ಬಿತ್ತಿನ ದಂಟು ಬರ್ತದೆ, ಬೆಳೆ ಬರ್ತದೆ. ಬೆಳೆ ರಾಶಿ ಮಾಡ್ತೀವಿ, ಆ ದಂಟು ಒಣಗ್ತದೆ. ಮತ್ತು ಬೀಜ, ಇವೆಲ್ಲ ದಂಟುಗಳು. ಅದು ಬೀಜ ಹಾಕಿಲ್ಲ. ಒಳಗಿರೋಂಥ ಚೈತನ್ಯವಾದ ಪರಬ್ರಹ್ಮ ವಸ್ತು ಏನಲ್ಲ, ಅದು ಸತ್ಯ. ಅದು ಅದನ್ನು ನಾವು ತಿಳ್ಕೊಬೇಕಾಗಿದೆ. ಅದನ್ನು ಲಿಂಗ ಮುಖಾಂತರ, ಗುರುವಿನ ಮುಖಾಂತರ, ಗುರು ಕೊಟ್ಟ ಲಿಂಗದಲ್ಲಿ ನಿಜಪ್ರಾಣಗಳಿಗಿಂತ ಸುಜ್ಞಾನ ಲಿಂಗ, ಅದನ್ನು ಗುರು ನಮ್ಗೆ ತೋರಿಸ್ತಾ ಇದ್ದೀವಿ. ಹಸ್ತಮಸ್ತಕ ಸಂಯೋಗ. ಆ ಹಸ್ತಮಸ್ತಕ ಸಂಯೋಗದಿಂದ ಸ್ವರೂಪದ ಜ್ಞಾನ ತೆಗೆದು ನಿನ್ನ ಕರಸ್ಥಾನದಲ್ಲಿ ಇನ್ನೊಂದು ಸಾಕ್ಷಿಯಾಗಬೇಕು. ನೀನು ಹಿಂಗೆ ಸಾಕ್ಷಿಯಾಗಲಿ ಅಂತ ಹೋದರೆ ನಿನ್ನಲ್ಲಿ ಹೇಳಿ ನಿನ್ನ ಸ್ವರೂಪ ಜ್ಞಾನ. ನಾನು ಪರವಸ್ತು ಇದ್ದ, ಆ ಪರಬ್ರಹ್ಮ ಇದ್ದ, ನಾನೇ ಲಿಂಗ ಇದ್ದ, ನಾನೇ ಜಗ. ತಾನಿದ್ದಲ್ಲಿಯೇ ಗುರು, ತಾನಿದ್ದಲ್ಲಿಯೇ ಲಿಂಗ, ತಾನಿಲ್ಲದೆಯೇ ಲಿಂಗಮ. ತನಗೆ ಕೋರಿದ ಗುರು, ತನಗೆ ಕೋರಿದ ಸಂಗಮ, ತನಗೆ ತಾನೇ ಗುರುವಾದ, ತನಗೆ ಇಯಪರ ತಾನೇ ಗುರುವ ಮಹಾಲಿಂಗ ಪ್ರದೇಶ ಹೇಳ್ತಾರೆ. ಅದು ನೀನು ಇಲಾಗಿ ಸತ್ಯ. ಗುರುವಿನ ನೀನು ಶಿಕ್ಷೆ ತಗೊಂಡು ಗುರು ಏನಿದೆ ಈ ಲೋಕದಾಗ ಕರ್ತಾನ, ಈ ಪರವಸ್ತು ಆಗಿದೆ. ವಿಶ್ವಾಸ ಸದಾ ಭಕ್ತರನ್ನು ಸದಾ ಮಾಡಿ ಗುರುವಿನಲ್ಲಿ ಶರಣ ಹೋದಾಗ ನೀನು ನೀತಿವಂತನಾಗಿ, ನೀತಿ ಮನುಷ್ಯ ಬಹಳ ಮುಖ್ಯವಾದ ನೀತಿವಂತನಾಗಿ ಕಾಯಕ ಮಾಡಿ ಲಿಂಗಾಂಗ ಸಾಮೀಶ್ವರ ಕೋಟಿ ಎಂದು ಸತ್ಯವೇ ಮತ್ತವರಿಗೇನು ಸಂಶಯ ಇಲ್ಲ. ಅಂಥ ಕೆಲವು ವರ್ಷ ಕೊಟ್ಟೆವು 108 ವರ್ಷ ತಪಸ್ಸು ಮಾಡಿ, ಮುಷ್ಟಿಖಂಡ ಮಾಡಿ, ವಿದ್ಯಾ ಕಲಿಸಿ ಬಸವಣ್ಣನ ತಂದು ಜಗತ್ತಿಗೆ ಹೋಗಿ ಆ ಬಸವಣ್ಣನ ತಂದು ಜಗತ್ತಿದಾಗ ಬೆಳೆಯಲ್ಲ. ಇವತ್ತು ಬಸವಣ್ಣನ ತಂದು ಕಡೆ ಅಪ್ಪ ಏನು ಹೇಳ್ಕೊಂಡು ಕೂತಿರು, ಅದು ಜಗತ್ತಿಗೆ ಬಸವಣ್ಣನ ಕೊಟ್ಟಿದ್ದವರು ಬೈತಾ ಇದ್ದಾರೆ ಅಂತ ಹೇಳಿ ನಾನು ಈ ವಿಷಯ ಮುಗಿಸ್ತಾ ಇದ್ದೀನಿ.